ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 88ನೇ ಭಾಗ, ಅಂದರೆ 14ನೇ ಸರ್ಗದ 21ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದಿತ್ತು. 20ನೇ ಸರ್ಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಆಚಾರ್ಯರ ಪ್ರವಚನ ಪ್ರಾರಂಭ ಆಗಿದ್ದು. ಆಚಾರ್ಯರ ಪ್ರವಚನ ಅಲ್ಲ, ಅವರ ದಿನಚರಿ ಏನಿತ್ತು ಅಂತ ಅನ್ನೋದನ್ನ ಕವಿಗಳು ಸಮೀಪದಿಂದ ಕಂಡು ವರ್ಣನೆ ಮಾಡಲಿಕ್ಕೆ ತೊಡಗಿದ್ದನ್ನು ನೋಡಿದ್ವಿ. ಅರುಣೋದಯ ಕಾಲದಲ್ಲಿ ಎದ್ದು ಮುಂದೆ ಸ್ನಾನಾದಿಗಳನ್ನು ಪೂರೈಸಿ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಮತ್ತೆ ನಿರ್ಮಾಲ್ಯ ವಿಸರ್ಜನವನ್ನು ಮಾಡಿ ಮುಗಿಸ್ತಾ ಇದ್ರು ಆಚಾರ್ಯರ ಶಿಷ್ಯರೊಬ್ಬರು. ಸ್ವಲ್ಪ ಹೊತ್ತಾದ ಬಳಿಕ ಉಳಿದ ಎಲ್ಲ ಯತಿಗಳು, ಉಳಿದ ಶಿಷ್ಯರು ಅವರು ಸ್ನಾನ ಆನ್ನಿಕಗಳು ಮುಗಿದ ಬಳಿಕ ಆಚಾರ್ಯರ ಪ್ರವಚನದ ಸಮಯ ಬಂದಿರ್ತಿತ್ತು. ಆಗ ಒಂದು ವೇದಿಕೆಯ ಮೇಲೆ ಆಚಾರ್ಯರಿಗಾಗಿ ಒಂದು ಪೀಠ ಸಿದ್ಧವಾಗಿರ್ತಿತ್ತು. ಆ ಪೀಠದ ಎದುರುಗಡೆ ಸುತ್ತಲೂ ಅರ್ಧಚಂದ್ರಾಕಾರದಲ್ಲಿ ಎಲ್ಲ ಶಿಷ್ಯರು ಬಂದು ಕೂತ್ಕೊಂಡಿರ್ತಿದ್ರು. ತಮ್ಮ ತಮ್ಮ ಪುಸ್ತಕದ ಕಟ್ಟನ್ನು, ಆ ತಾಳಪತ್ರದ ಕಟ್ಟನ್ನು ಅವರು ಬಿಡಿಸಿಕೊಂಡು ಆ ಪ್ರವಚನಕ್ಕಾಗಿ ಸಿದ್ಧರಾಗಿರ್ತಿದ್ರು. ಕಳೆದ ದಿವಸ ಎಲ್ಲಿಗೆ ಪಾಠ ಮುಕ್ತಾಯ ಕಂಡಿತ್ತು ಅಂತ ಅನ್ನೋದನ್ನ ಕೆಲವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು, ಕೆಲವರಿಗೆ ಬೇಗ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಸಪದಿ ದದಿಸುರೇಕೆ ವಾಚನೀಯಾದಿ ಭಾಗಂ ಪರಿಚಯ ಪಟುತಾಭ್ಯಾಂ. ಎಲ್ಲಿ ಪಾಠ ಕಳೆದ ದಿವಸ ನಿಂತಿತ್ತು ಅನ್ನೋದು ಅವರಿಗೆ ಪರಿಚಿತ ಇರ್ತಿತ್ತು. ಮತ್ತು ಪಟುತ ಅದನ್ನ ಆಚಾರ್ಯರ ಮೂಲಕ ಪಾಠ ಕೇಳಿದ್ದು ಆದ ಮೇಲೆ ಮತ್ತೆ ತಾವೊಂದು ಬಾರಿ ಏಕಾಂತದಲ್ಲಿ ಅಧ್ಯಯನ ಮಾಡಿದ್ದರಿಂದ, ಆ ಅಭ್ಯಾಸ ಇದ್ದಿದ್ದರಿಂದ ಬೇಗ ಅವರಿಗೆ ಗೊತ್ತಾಗ್ತಿತ್ತು. ಇನ್ನು ಕೆಲವರಿಗೆ ಅದು ಬೇಗ ಗೊತ್ತಾಗ್ತಿರ್ಲಿಲ್ಲ, ವಿಳಂಬ ಆಗ್ತಿತ್ತು. ಆದರೆ ಯಾರಿಗೆ ಇದೆಲ್ಲವನ್ನೂ ತಿಳ್ಕೊಳ್ಳೋದು ವಿಳಂಬ ಆಗ್ತಿತ್ತೋ ಅಂಥವರು ಕೂಡ ಭಗವಂತನಿಗೆ, ಗುರುಗಳಿಗೆ ನಮಸ್ಕಾರ ಮಾಡಿ ಅದನ್ನ ತಿಳ್ಕೊಳ್ಳಿಕ್ಕೆ ಸಮರ್ಥರಾಗ್ತಿದ್ರು. ಅವರಿಗೂ ಕೂಡ ಆ ಕೆಲಸ ವಿಳಂಬ ಆದರೂ ಸಾಧ್ಯವಾಗ್ತಿತ್ತು. ಪ್ರಜೆಯೂರ್ ಅಪರ ಸಾಮ್ಯಂ. ಆ ಉಳಿದವರು ಬೇಗ ಹೇಗೆ ಆ ಪುಸ್ತಕವನ್ನು ತೆಗೆದು ಸಿದ್ಧರಾಗಿರ್ತಿದ್ರು, ಹಾಗೆ ಇವರು ಕೂಡ ಸಿದ್ಧರಾಗ್ತಿದ್ರು. ಸಿದ್ಧಯೇ ಸ್ಯಾಧ್ಯಯತ್ನ. ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ಯಾವುದಾದ್ರೂ ಕೆಲಸವು ಸಿದ್ಧವಾಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆಚಾರ್ಯರು ಬರುವ ಹೊತ್ತಾಗಿತ್ತು. ಯಥವಚಸಿ ಜನೇಸ್ಮಿನ್. ಜನ ಆಚಾರ್ಯರು ಬರುವುದನ್ನ ಉಸಿರು ಬಿಗಿ ಹಿಡಿದು ಮೌನವಾಗಿ ಕಾದು ನೋಡ್ತಾ ಇದ್ರು. ಮುಂದೆ ಆ ಆಚಾರ್ಯರು ಆ ವೇದಿಕೆ ಮೇಲೆ ಪ್ರತ್ಯಕ್ಷರಾಗ್ತಿದ್ರು. ಆಚಾರ್ಯರು ಬಂದ ಕೂಡಲೇ ಜನ, ಅಲ್ಲಿ ಕೂತಂತ ಶಿಷ್ಯರು, ಸನ್ಯಾಸಿಗಳೆಲ್ಲರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತಿದ್ರು, ಮೌನವಾಗಿ ನಮಸ್ಕಾರ ಮಾಡ್ತಿದ್ರು. ಮತ್ತೆ ಅಲ್ಲೊಂದು ಕೆಂಬಣ್ಣದ ಪರದೆ ಇರ್ತಿತ್ತು. ಆಚಾರ್ಯರ ಪರದೆ ಹಿಂಭಾಗದಲ್ಲಿ ಇರ್ತಿದ್ರು. ಅವರು ಧ್ಯಾನ ಮಾಡ್ಲಿಕ್ಕಾಗಿ, ತಮ್ಮ ಬೆಳಗಿನ ಆನ್ನಿಕ ಮಾಡ್ಲಿಕ್ಕಾಗಿ ಅಲ್ಲಿ ಕೂತಿರ್ತಿದ್ರು. ಅದು ಸಾಂಧ್ಯ ಜೀಮೂತ ರಕ್ತಾಂ. ಈ ಸಂಜೆ ಕಾಲದ ಕೆಂಬಣ್ಣದ ಒಂದು ಮೋಡದಂತೆ ಆ ಪರದೆ. ಆ ಪರದೆಯನ್ನು ಸರಿಸಿ ಆಚಾರ್ಯರು ಅಲ್ಲಿ ಆ ವೇದಿಕೆ ಮೇಲೆ ಪ್ರತ್ಯಕ್ಷರಾದರು. ರವಿರಿವ, ಸೂರ್ಯನಂತೆ ಪ್ರತ್ಯಕ್ಷರಾದರು. ಸಮಾಜಾಂತರಿಕ್ಷೆ. ಸೂರ್ಯ ಸಮಾಜದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆಚಾರ್ಯರು ಎಲ್ಲಿ ಪ್ರತ್ಯಕ್ಷರಾಗ್ತಾರೆ ಅಂದ್ರೆ ಸಮಾಜ ಎದುರಿಗೆ ಕೂತ್ಕೊಂಡಿರುವಂತಹ ಶಿಷ್ಯ ವರ್ಗ ಏನಿದೆ, ಶಿಷ್ಯ ವರ್ಗದ ಎದುರಿಗೆ. ಅತಿಶಯಾಲುಹು. ಸೂರ್ಯನನ್ನು ಕೂಡ ಅವರು ಮೀರಿಸಿದಂತಹ ಪ್ರಕಾಶ, ಬೆಳಕೊಳ್ಳವರು. ಕೂತ್ಕೊಂಡ ಮೇಲೆ ಮುಂದೆ ಆ ವೇದ ಅಥವಾ ಉಪನಿಷತ್ತು ಇತ್ಯಾದಿಗಳ ಪ್ರವಚನ ಪ್ರಾರಂಭ ಆಗಬೇಕು. ಆ ಪ್ರವಚನ ಪ್ರಾರಂಭ ಆಗೋದಕ್ಕಿಂತ ಮೊದಲು ಪ್ರಣವತಿ ಸ್ಮ ಪ್ರವೀಣ. ಮೊದಲು ಓಂಕಾರವನ್ನ, ದೀರ್ಘವಾದಂತಹ ಓಂಕಾರವನ್ನ ಅವರು ಹೇಳ್ತಾ ಇದ್ರು ಆಚಾರ್ಯರು. ಆ ಓಂಕಾರದ ಮಹತ್ವ ಎಂಥದ್ದು, ಓಂಕಾರ ಯಾವುದರ ಅರ್ಥವನ್ನು ಒಳಗೊಂಡಿದೆ, ಅದನ್ನೆಲ್ಲವನ್ನು ಈ 23ನೇ ಶ್ಲೋಕದಲ್ಲಿ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಈ ಓಂಕಾರ ಅಂತ ಅನ್ನೋದು ಭೂಹು ಭುವಃ ಸುವಹ ಅನ್ನುವಂಥ 3 ವ್ಯಾಹೃತಿಗಳ ಅರ್ಥವನ್ನು ಒಳಗೊಂಡದ್ದು. ಆ ವ್ಯಾಹೃತಿ ಅಂತ ಅನ್ನೋದು ಗಾಯತ್ರಿಯ 3 ಪಾದಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳುವಂಥದ್ದು. ಗಾಯತ್ರಿಯ 3 ಪಾದಗಳು ವೇದದ 3 ಪ್ರಕಾರಗಳೇನಿವೆ, ಋಗ್ ಯಜುಸ್ ಸಾಮ ಅನ್ನುವಂಥ 3 ಪ್ರಕಾರಗಳು, ಆ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂಥವು. ಹೀಗೆ ಈ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವೇದಗಳೇನಿವೆ, ಇವೆಲ್ಲವೂ ಕೂಡ
ಒಂದೊಂದು ವೇದವೂ ಕೂಡ ಒಬ್ಬೊಬ್ಬ ದೇವತೆಯಿಂದ ಹುಟ್ಟಿದ್ದು. ಒಬ್ಬೊಬ್ಬ ದೇವತೆ ಅದಕ್ಕೆ ಅಭಿಮಾನಿಯಾಗಿದ್ದಾನೆ. ಋಗ್ವೇದಕ್ಕೆ ಅಗ್ನಿ, ಯಜುರ್ವೇದಕ್ಕೆ ವಾಯು, ಹಾಗೆ ಸಾಮವೇದಕ್ಕೆ ಸೂರ್ಯ ಅಭಿಮಾನಿಯಾಗಿದ್ದಾನೆ. ಆಯಾ ದೇವತೆಗಳಿಂದ ಅವು ವ್ಯಕ್ತವಾಗಿವೆ. ಆ ತೇಜಸ್ಸುಗಳು ಎಂಥವ್ರವರು ಅಂತಂದ್ರೆ ತ್ರಿಭುವನ ವರ ತೇಜೋ, 3 ಲೋಕದಲ್ಲೂ ಅತ್ಯಂತ ಶ್ರೇಷ್ಠವಾದ ತೇಜಸ್ಸು ಅಂದ್ರೆ ಅಗ್ನಿ, ವಾಯು ಮತ್ತೆ ಸೂರ್ಯ. ಅವರಿಂದ ವ್ಯಕ್ತವಾದದ್ದು ವೇದ. ಆ ವೇದಾರ್ಥವನ್ನು ಒಳಗೊಂಡಂಥದ್ದು ಈ ವ್ಯಾಹೃತಿಗಳು. ಭೂಹು ಭುವಃ ಸುಹ ಅನ್ನುವಂಥ ಶುಕ್ಲವಾದ ವ್ಯಾಹೃತಿಗಳು, ಅಂದ್ರೆ ಅತ್ಯಂತ ಶುದ್ಧವಾದಂತಹ ನಿರ್ದುಷ್ಟವಾದಂತಹ ವ್ಯಾಹೃತಿಗಳು. ಆ ವ್ಯಾಹೃತಿಗಳ ರಸ ಅಂದ್ರೆ ಅದರ ಸಾರ ಭಾಗವೇ ಈ ಓಂಕಾರ. ಆ ಓಂಕಾರವನ್ನ ಅವರು ಅಷ್ಟು ಸ್ಪಷ್ಟವಾಗಿ ವ್ಯಕ್ತ ಮಾಡ್ತಿದ್ರು. ಮತ್ತೆ ಆ ಓಂಕಾರದಲ್ಲಿ ಅ, ಉ, ಮ ಅಂತ 3 ಅಕ್ಷರಗಳಿವೆ. ಆ 3 ಅಕ್ಷರಗಳು ಅಕಾರವು ಋಗ್ವೇದವನ್ನ, ಉಕಾರವು ಯಜುರ್ವೇದವನ್ನ, ಮತ್ತೆ ಮಕಾರ ಸಾಮವೇದವನ್ನ ಪ್ರತಿನಿಧಿಸ್ತದೆ. ಆ ಅ, ಉ, ಮ ಅನ್ನುವಂಥ 3 ಅಕ್ಷರಗಳನ್ನ ಸಂಧಿ ಮಾಡಿ ಓಂ ಅಂತ ಆಚಾರ್ಯರು ಉಚ್ಚಾರ ಮಾಡಿದರು. ಸಂಧಿ ಮಾಡಿ ಅಂದ್ರೆ ಇವರು ಹೊಸದಾಗಿ ಮಾಡಿದ್ದಲ್ಲ, ಇದ್ದದ್ದೇ ಸಂಧಿ. ಅವರು ಓಂ ಅಂತ ಉಚ್ಚಾರ ಮಾಡಿದರೆ ಆ 3 ವೇದಗಳ ಅರ್ಥವನ್ನು ಒಳಗೊಂಡಂಥ ವ್ಯಾಹೃತಿಗಳು ಮತ್ತು ಆ ವ್ಯಾಹೃತಿಗಳ ಅರ್ಥವನ್ನು ಒಳಗೊಂಡಂಥ ಅ, ಉ, ಮಗಳು, ಅವುಗಳ ಅರ್ಥವು ಈ ಓಂಕಾರದಲ್ಲಿ ವ್ಯಕ್ತ ಆಗುವಂತಿರಬೇಕು. ಹಾಗೆ ಆಚಾರ್ಯರು ಓಂಕಾರವನ್ನ ಹೇಳಿದರು. ಇದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೀಗೆ ಯಾವುದೇ ವೇದ, ಉಪನಿಷತ್ತು, ಸೂತ್ರಗಳು ಇವುಗಳನ್ನು ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗಿದಾಗ ಅಥವಾ ಪಾರಾಯಣ ಮಾಡಲಿಕ್ಕೆ ತೊಡಗಿದಾಗ ಹೀಗೆ ಹೇಳುವಂಥದ್ದು ಒಂದು ಪದ್ಧತಿ. ಆ ಪ್ರಕಾರ ಅವ್ರು ಹೇಳಿದರು. ಅಗ್ನಿ, ವಾಯು, ಸೂರ್ಯ ಇವರಿಂದ ಈ 3 ವೇದಗಳು ವ್ಯಕ್ತ ಆದವು ಅನ್ನೋದಕ್ಕೆ ಹೀಗೊಂದು ವೇದ ವಾಕ್ಯವನ್ನು ಹೇಳ್ತಾರೆ. ಸ ಇಮಾನ್ ಲೋಕಾನ್ ಅಸೃಜತ ಪೃಥ್ವೀ ಅಂತರಿಕ್ಷಂ ದಿವಂ. ಭಗವಂತ ಪೃಥ್ವಿಯನ್ನ, ಅಂತರಿಕ್ಷವನ್ನ ಆದ ಬಳಿಕ ದ್ಯುಲೋಕವನ್ನು ಸೃಷ್ಟಿ ಮಾಡಿದ. ತಾನ್ ಲೋಕಾನ್ ಅಭ್ಯಪತತ್ ತೇಭ್ಯೋ ಅಭಿತಪ್ತೇಭ್ಯ 3 ಜ್ಯೋತಿಷಿ ಅಜಾಯಂತ. ಆ 3 ಪ್ರಕಾಶಗಳು, 3 ತೇಜಸ್ಸಿನ ಮೂಲಗಳು ಹುಟ್ಟಿದವು. ಅಗ್ನಿರೇವ ಪೃಥಿವ್ಯಾ ಅಜಾಯತ, ಪೃಥ್ವಿಯಿಂದ ಅಗ್ನಿ ಹುಟ್ಟಿತು. ವಾಯು ಅಂತರಿಕ್ಷದಿಂದ ಹುಟ್ಟಿದ. ಆದಿತ್ಯ ದ್ಯುಲೋಕದಿಂದ ಹುಟ್ಟಿದ. ತೇಭ್ಯ ಅಭಿತಪ್ತೇಭ್ಯ 3 ವೇದಾ ಅಜಾಯಂತ. ಆ 3 ಪ್ರಕಾಶಗಳಿಂದ, 3 ತೇಜೋ ಮೂಲಗಳಿಂದ 3 ವೇದಗಳು ಹುಟ್ಟಿದವು. ಋಗ್ವೇದ ಏವ ಅಗ್ನೇರಜಾಯತ, ಯಜುರ್ವೇದ ವಾಯೋ, ಸಾಮವೇದ ಆದಿತ್ಯಾತ್. ಹೀಗೆ 3 ವೇದಗಳು ಅವರವರಿಂದ ಹುಟ್ಟಿದವು. ಆ 3 ವೇದಗಳೇನಿವೆ, 3 ವೇದಗಳಿಂದ ಅವುಗಳ ಸಾರಭೂತವಾಗಿ 3 ವ್ಯಾಹೃತಿಗಳು ಹುಟ್ಟಿದವು. ಭೂರಿತ್ಯೇವ ಋಗ್ವೇದ ದಜಾಯತ. ಭೂಹು ಅಂತ ಋಗ್ವೇದದಿಂದ ಹುಟ್ಟಿತು. ಭುವಃ ಅಂತ ಯಜುರ್ವೇದದಿಂದ ಹುಟ್ಟಿತು. ಸುವಹ ಅಂತ ಹೇಳಿ ಸಾಮವೇದದಿಂದ ಹುಟ್ಟಿತು. ತಾನೇ ಶುಕ್ಲಾನ್ ಅಭ್ಯಪತತ್ ತೇಭ್ಯ ಅಭಿತಪ್ತೇಭ್ಯ 3 ವರ್ಣಾಃ ಅಜಾಯಂತ. ಅಕಾರಃ, ಉಕಾರಃ, ಮಕಾರಃ. ಈ ಭೂಹು ಭುವಃ ಸುವಹ ಅಂತ 3 ವ್ಯಾಹೃತಿಗಳೇನಿವೆ, ಈ ವ್ಯಾಹೃತಿಗಳ ಅರ್ಥವನ್ನು ಹೇಳಲಿಕ್ಕಾಗಿ ಇರುವಂತಹ ಅಕಾರ ಮತ್ತು ಉಕಾರ ಮತ್ತು ಮಕಾರ. 3 ವೇದಗಳನ್ನ ನಿತ್ಯ ಪಾರಾಯಣ ಮಾಡ್ಲಿಕ್ಕಾಗದೇ ಇದ್ರೆ 3 ಪುರುಷ ಸೂಕ್ತದ ವರ್ಗಗಳನ್ನಾದ್ರು, ಆ ಪುರುಷ ಸೂಕ್ತದ ವರ್ಗಗಳನ್ನ ಆಗದೆ ಹೋದ್ರೆ ಪಾರಾಯಣ ಮಾಡಬೇಕು. ಆಗದೆ ಹೋದ್ರೆ ಅಂತನ್ನೋದು ಅದರ ಅರ್ಥವನ್ನ ಬಹಳ ಶೀಘ್ರವಾಗಿ ಅನುಸಂಧಾನ ಪೂರ್ವಕವಾಗಿ ಹೇಳಬೇಕು ಅಂತಿದ್ರೆ ಗಾಯತ್ರಿಯ 3 ಪಾದಗಳನ್ನು ಹೇಳಬೇಕು. ಗಾಯತ್ರಿಯ 3 ಪಾದಗಳಲ್ಲದೆ ಇದ್ರೆ ವ್ಯಾಹೃತಿಗಳನ್ನು ಹೇಳಬೇಕು. ಆ ವ್ಯಾಹೃತಿಗಳಲ್ಲದೆ ಹೋದ್ರೆ ಅ, ಉ, ಮ. ಆ ಅ, ಉ, ಮ ಅನ್ನೋದನ್ನು ಕೂಡ ಅತ್ಯಂತ ಶೀಘ್ರವಾಗಿ ಸಂಕ್ಷಿಪ್ತದಲ್ಲಿ ಹೇಳಬೇಕಂತಂದ್ರೆ ತಾನ್ ಏಕಧ ಸಮಭರತ್ ತದೇತದ್ ಓಮಿತಿ. ಓಂ ಅಂತ ಅದನ್ನ ಉಚ್ಚಾರ ಮಾಡಿದ ಭಗವಂತ. ಹೀಗೆ ಆ ವೇದದಲ್ಲಿ ಅವುಗಳು ಹೇಗೆ ಹುಟ್ಟಿದವು, ಆ ಅ, ಉ, ಮ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನ ಹಿಂದೆ ನಾವು ಬೇಕಾದಷ್ಟು ಬಾರಿ ನೋಡಿದ್ವಿ. ಅ ಅಂತನ್ನೋದಕ್ಕೆ ಏನರ್ಥ, ಅದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಯಾವುದು, ಊದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ, ಮದಿಂದ ಪ್ರತಿಪಾದಿತವಾದಂತಹ ಭಗವಂತನ ರೂಪ ಯಾವುದು ಅಂತ ಅನ್ನೋದನ್ನೆಲ್ಲ ಹಿಂದೆ ನಾವು ನೋಡಿದ್ವಿ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇ ತಥಾ ಶಾಂತ ಅತಿಶಾಂತಸ್ಯ ದೇವತಾ. ಓಂಕಾರದಲ್ಲಿ
ಈಗ ನಾವು 3 ಭಾಗಗಳಿವೆ ಅಂತ ಇಲ್ಲಿ ನೋಡಿದ್ವಿ. ವಸ್ತುತಃ 8 ಭಾಗಗಳಿವೆ. ಆ 8 ಭಾಗಗಳಿದ್ರ ಬಗ್ಗೆ ಹಿಂದೆ ಹರಿಕಥಾಮೃತಸಾರದಲ್ಲಿ ಹೇಳಿ ಆಗಿದೆ. ಅದು ಬೇಡ, ಬಹಳ ಸಂಕ್ಷಿಪ್ತವಾಗಿ ಅ ಉ ಮ ಈ 3 ಭಾಗಗಳು, ಆ 3 ಭಾಗಗಳ ಅರ್ಥ ಏನು, ಮತ್ತೆ ಆ 3 ಭಾಗಗಳಿಂದ ಪ್ರತಿಪಾದ್ಯವಾದಂತಹ ದೇವತೆಗಳು ಯಾವುದು ಅಂತನ್ನೋದನ್ನ ಈಗಲೇ ನೋಡ್ಬೇಕು. ಹಾಗೆ ವ್ಯಾಹೃತಿಗಳ ಅರ್ಥ ಏನು ಅಂತನ್ನೋದು ಕೂಡ ನಾವು ನೋಡ್ಬೇಕು. ಅದನ್ನೆಲ್ಲ ನೋಡಿದ್ರೆ ಆ ಒಂದು ಓಂಕಾರವನ್ನು ಉಚ್ಚಾರ ಮಾಡುವಾಗ ನಮಗಿರಬೇಕಾದ ಅನುಸಂಧಾನ ಏನು ಅಂತ ಗೊತ್ತಾಗ್ತದೆ. ಅಕಾರೇಣಾಧಿಕಂ ಪ್ರೋಕ್ತ ಮುಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ ಅಂತ ಉಪನಿಷತ್ತಿನ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಅಕಾರೇಣ ಅಧಿಕಂ ಪ್ರೋಕ್ತಂ, ಅ ಅಂತ ಭಗವಂತನನ್ನು ಹೇಳಿದ್ರೆ ಆತ ಅಧಿಕ ಅಂತ ಅರ್ಥ, ಉ ಅಂತಂದ್ರೆ ಉಚ್ಚ ಅಂತ ಅರ್ಥ, ಹಾಗೆ ಮ ಅಂತಂದ್ರೆ ಎಲ್ಲ ಶಾಸ್ತ್ರಗಳಿಂದ ತಿಳಿಯಲ್ಪಟ್ಟವು ಅಂತ ಅರ್ಥ. ಈಗ ಈ ಅಧಿಕ ಅಂತ ಅನ್ನೋದಕ್ಕೆ ಅ ಅಂತ ಅನ್ನೋದು ಕೇವಲ ಒಂದು ಸಂಕ್ಷಿಪ್ತ ರೂಪ. ಈ ಶಾರ್ಟ್ ಫಾರ್ಮ್ಗಳು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತೀವಿ, ಅದನ್ನು ಸಂಕ್ಷಿಪ್ತವಾಗಿ RSS ಅಂತ ಹೇಳ್ತಾರೆ. ಇವಕ್ಕೆಲ್ಲ ಸಂಕ್ಷಿಪ್ತ ರೂಪಗಳು ಅಂತ ಹೇಗೆ ಹೇಳ್ತಾರೋ ಅದೇ ಥರ ಇದು ಕೂಡ ಸಂಕ್ಷಿಪ್ತ ರೂಪಗಳು 2 ಥರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 4 ಪದಗಳಿವೆ ಅಲ್ಲಿ. ಆ 4 ಪದಗಳಿಗೆ ಸಂಕೇತವಾಗಿ RSS ಅಂತ ಒಂದು 6 3 ಎಸ್ಗಳನ್ನು ಪ್ರಯೋಗ ಮಾಡ್ತೇವೆ. ಇದು ಒಂದು ರೀತಿಯಾದ್ದು. ಇನ್ನು ಅದೇ ಥರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 3 ಪದಗಳಿದ್ರೆ USA ಅಂತೀವಿ. ಹಾಗೆ ಯುನೈಟೆಡ್ ಕಿಂಗ್ಡಮ್ ಅನ್ನೋದಕ್ಕೆ UK ಅಂತೀವಿ. ಆ 2 ಪದಗಳಲ್ಲಿ ಮೊದಲಿನ ಒಂದೊಂದು ಅಕ್ಷರ ತಗೊಂಡು UK, USA ಇತ್ಯಾದಿ ಬಳಕೆ ಮಾಡೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇದಲ್ಲದೆ ಕೇವಲ ಆದ್ಯಕ್ಷರವನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಸಂಕ್ಷಿಪ್ತ ನಾಮವನ್ನು ಸೂಚನೆ ಮಾಡೋದು ಒಂದು ಪದ್ಧತಿ ಇದೆ. ಕೇವಲ ಮೊದಲನೇ ಅಕ್ಷರ ಅದು ಬಳಕೆ ಸಂಸ್ಕೃತದಲ್ಲಿ ಈ ಒಂದು ವ್ಯಾಪಕವಾಗಿ ಬಳಕೆಯಲ್ಲಿದೆ. ಅದೇ ಅರ್ಥ ಅಧಿಕ ಅಂತ ಅನ್ನೋದನ್ನ ಬಹಳ ವಿವರವಾಗಿ ನಮ್ಗೆ ಹೇಳಲಿಕ್ಕೆ ಆಗದೆ ಹೋದ್ರೆ ಅ ಅಂತ ಹೇಳಬೇಕು. ಅ ಅಂತ ಹೇಳ್ಬಿಟ್ರೆ ಅಧಿಕ ಅಂತ ಹೇಳಿದಂತೆ. ಅಧಿಕ ಅಂತಂದ್ರೆ ಗುಣಗಳಿಂದ ಅಧಿಕ ಅಂತ ಅರ್ಥ. ಸಕಲ ವ್ಯಕ್ತಿಗಳಿಂದಲೂ ಈ ಚರಾಚರ ಜಗತ್ತೇನಿದೆ ಅದರಲ್ಲಿ ಚೇತನಾಚೇತನಾತ್ಮಕವಾದ ಜಗತ್ತೇನಿದೆ ಆ ಎಲ್ಲ ಜಗತ್ತಿಗಿಂತ ಈತ ಗುಣದಿಂದ ಅಧಿಕ ಅಂತ ಅರ್ಥ. ಉಕಾರೇಣ ಉಚ್ಚ ಮುಚ್ಚತೆ, ಉಕಾರ ಏನಿದೆಯಲ್ಲ ಅದು ಉಚ್ಚ ಅಂತ ಅನ್ನೋದನ್ನ ಹೇಳ್ತದೆ. ಉಚ್ಚ ಅನ್ನೋದ್ರಲ್ಲಿ ಮೊದಲನೇ ಅಕ್ಷರ ಉ. ಆ ಉ ಅಂತ ಅನ್ನೋದನ್ನ ನಾವು ಬಿಡಿಸಿದ್ರೆ ಅದೇ ಉಚ್ಚ. ಉಚ್ಚ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿದ್ದವನು. ಮತ್ತೆ ಓಂ ಅನ್ನುವಲ್ಲಿ ಮ ಇದೆ. ಆ ಮ ಅಂತ ಅನ್ನೋದು ತಥಾ ಮಿತಂ ಸರ್ವವೇದೈ, ವೇದಾದಿ ಶಾಸ್ತ್ರಗಳು, ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದ ಪುರಾಣಗಳಿಂದ ಯಾರು ಪ್ರತಿಪಾದ್ಯನೋ ಆತ ಅಂತ ಅರ್ಥವನ್ನು ಹೇಳಲಿಕ್ಕಾಗಿರುವಂಥದ್ದೇ ಮ. ಹೀಗೆ ಅ ಉ ಮ ಅಂತ ಅನ್ನೋದು ಇಷ್ಟ ಅರ್ಥವನ್ನು ಹೇಳ್ತದೆ. ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಆನಂದತ್ವಾದನಾಮಾಸೋ ಉತ್ಕೃಷ್ಟತ್ವಾದುನಾಮಕಃ ಏತನ್ ನಾಮದ್ವಯಂ ಜ್ಞಾತ್ವ ಸರ್ವಪಾಪೈ ಪ್ರಮುಚ್ಯತೆ. ಭಗವಂತನಿಗೆ ಅ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆನಂದತ್ವಾದನಾಮಾಸವು, ಅವನ ಆನಂದ ಸ್ವರೂಪ ಆದ್ರಿಂದ ಅವನನ್ನು ಅ ಅಂತ ಅನ್ಬೇಕು. ಉತ್ಕೃಷ್ಟತ್ವಾದುನಾಮಕಃ, ಉತ್ಕೃಷ್ಟ ಆದ್ರಿಂದ ಉ ಅಂತ ತಿಳ್ಕೋಬೇಕು. ಏತನ್ ನಾಮದ್ವಯಂ ಜ್ಞಾತ್ವ, ಭಗವಂತ ಆನಂದಮಯ ಮತ್ತು ಉತ್ಕೃಷ್ಟ ಅನ್ನೋ 2 ಸಂಗತಿಗಳನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಮನುಷ್ಯ ದೂರ ಆಗ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದಂಥ ಮತ್ತೊಂದು ಪ್ರಮಾಣ. ಇದು ಅ ಉ ಮ ಇಷ್ಟಕ್ಕಾಯ್ತು. ಇದು ಅರ್ಥ ಆಯಿತು ಅಕಾರಕ್ಕೆ, ಉಕಾರಕ್ಕೆ, ಮಕಾರಕ್ಕೆ. ಮತ್ತೆ ಅಕಾರ ಉಕಾರ ಮಕಾರಗಳಿಂದ ಪ್ರತಿಪಾದಿತವಾದಂತಹ ಭಗವಂತನ ರೂಪಗಳು ಯಾವುದು ಅಂತಂದ್ರೆ ಕೃಷ್ಣೋ ರಾಮೋ ನೃಸಿಂಹಶ್ಚ, ಮತ್ತೆ ವರಾಹ ಅದು 4ನೇದಕ್ಕೆ. ಈಗ ಅ ಅಂದ್ರೆ ಅದು ಕೃಷ್ಣನನ್ನು ಹೇಳುವಂಥ ಒಂದು ಸಾಂಕೇತಿಕ ಅಕ್ಷರ. ಉ ಅಂತ ಅನ್ನೋದು ರಾಮನನ್ನು ಹೇಳುವಂಥ ಅಕ್ಷರ. ಮತ್ತೆ ಮ ಅಂತ ಅನ್ನೋದು ನರಸಿಂಹನ ಹೇಳುವಂಥ ಅಕ್ಷರ. ಕೃಷ್ಣೋ ರಾಮೋ ನೃಸಿಂಹಶ್ಚ. ವರಾಹ ಅಂತ ಏನಿದೆ ಅದು ನಾದವನ್ನು ಹೇಳುವಂಥ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತಾರೆ ಹಿಂದೆ ಬಂದಿತ್ತು. ಆ 8 ಅವಯವಗಳಿಗೆ 8 ಭಗವಂತನ ರೂಪಗಳಿವೆ. ಅವನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ರು ಕೇವಲ ಅ ಉ ಮ ಇಷ್ಟನ್ನಾದರೂ ಕೃಷ್ಣ ರಾಮ ನರಸಿಂಹ ಇಷ್ಟನ್ನಾದರೂ ತಿಳ್ಕೊಳ್ಳಿಕ್ಕಾಗಿರುವಂಥವೇ ಈ ಅ ಮತ್ತು ಉ ಮತ್ತು ಮ, ಈ 3 ಅಕ್ಷರಗಳು ಆ ಭಗವಂತನ ಆ 3 ರೂಪಗಳನ್ನು ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಳ್ಬೇಕು. ಓಂಕಾರಕ್ಕೆ 3 ಅವಯವಗಳು ಅಂತ ಅನ್ನೋದು ಅತ್ಯಂತ ಮೊದಲನೇ ವಿಭಾಗ ಇದೆ. 4, 5, 6, 7, 8 ಇನ್ನೂ ಹೆಚ್ಚಿನ ಅವಯವಗಳಿದೆ.
ಅನಂತ ಮಾತ್ರ, ಅನಂತ ಅವಯವಗಳಿವೆ. ಆ ಅನಂತ ಅವಯವಗಳಿಗೆ ತಕ್ಕಂತೆ ಪ್ರತಿಪಾದಿತವಾದಂತಹ ಭಗವಂತನ ಅನಂತ ರೂಪಗಳು ಕೂಡ ಇವೆ. ಅದೆಲ್ಲ ಬೇರೆದು. ಪ್ರಾಥಮಿಕ ಏನಂದ್ರೆ 3 ರೂಪಗಳು ಇಷ್ಟು. ಹೀಗೆ ಓಂಕಾರ ಆಯಿತು. ಆ ಓಂಕಾರದ ಅವಯವಗಳು 3 ಅ ಉ ಮ ಅನ್ನುವಂಥ 3 ಅಕ್ಷರಗಳಾದವು. ಆ ಅಕ್ಷರಗಳು ಯಾವುದರ ಅರ್ಥವನ್ನು ಹೇಳ್ತವೆ ಅಂತಂದ್ರೆ ಭೂಹು ಭುವಃ ಸುವಹ ಅನ್ನುವಂಥ 4 ವ್ಯಾಹೃತಿಗಳ ಅರ್ಥವನ್ನು ಹೇಳ್ತವೆ. ಆ ವ್ಯಾಹೃತಿಗಳಿಗೆ ಏನರ್ಥ ಅದನ್ನು ಕೂಡ ಶಾಸ್ತ್ರದಲ್ಲಿ ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ. ಭೂರ್ನಾಮ ಸ್ಫೂರ್ತಿ ರೂಪತ್ವಾತ್ ಭೂರಿ ವೀರ್ಯತ್ವತೋ ಭುವಃ ಸುಬಲ ರೂಪತ್ವಾತ್ ಮಹಾಪೂರ್ಣತ್ವತೋ ವಿಭುಹು ಅಂತ ತೈತರೀಯ ಉಪನಿಷತ್ನಲ್ಲಿ ಹೇಳಿದಂಥ ಒಂದು ಪ್ರಮಾಣ. ಭಗವಂತನಿಗೆ ಭೂಹು ಅಂತ ಯಾಕೆ ಅನ್ಬೇಕು? ಭೂಹು ಭುವಃ ಸುವಹ ಅಂತ ಹೇಳ್ತೀವಲ್ಲ, ಭೂಹು ಅಂತ ಯಾಕೆ ಹೇಳಬೇಕು ಅಂತಂದ್ರೆ ಸ್ಫೂರ್ತಿ ರೂಪತ್ವಾತ್ ಜ್ಞಾನ ಸ್ವರೂಪ ಆದ್ದರಿಂದ ಆತನನ್ನ ಭೂಹು ಅಂತ ಹೇಳಬೇಕು. ಜ್ಞಾನ ಸ್ವರೂಪ ಅಂತ ಜ್ಞಾನವನ್ನು ಕೊಡುವ ರೂಪ ಆದ್ರಿಂದ ತಾನೂ ಜ್ಞಾನ ಸ್ವರೂಪ, ಮತ್ತೆ ನೆನೆದವರಿಗೆ ಜ್ಞಾನವನ್ನು ಕೊಡುವಂಥ ರೂಪ ಆದ್ರಿಂದ ಅವನಿಗೆ ಭೂಹು ಅಂತ ಕರೀತಾರೆ. ಜ್ಞಾನ ಅಂದ್ರೆ ಕೇವಲ ಪುಸ್ತಕ ಜ್ಞಾನ ಅಲ್ಲ, ಸ್ಫೂರ್ತಿ ಅಂತ ಹೇಳಿದರು. ಈಗ ಅಂತಃಸ್ಫೂರ್ತಿ ಮನಸ್ಸಿನಲ್ಲಿ ಹೊಳೆಯೋದು ಅಂತಿದೆಯಲ್ಲ, ಕೆಲವರು ಸರಿ ಗುರುಗಳಾದವರು ಯಾರು ಏನು ಹೇಳದೇ ಇದ್ರು ಕೂಡ ಭಗವಂತನ ಅನುಗ್ರಹದಿಂದ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಹೊಳಿತದಲ್ಲ, ಅಂತಃಸ್ಫುರಣ, ಇಂಟ್ಯೂಷನ್ ಅಂತ ಏನಂತಾರಲ್ಲ, ಅದಕ್ಕೆ ಸ್ಫೂರ್ತಿ ಅಂತ ಕರೀತಾರೆ. ಅಂಥ ಸ್ಫೂರ್ತಿ ರೂಪನಾದವನೇ ಭಗವಂತ. ಆದ್ರಿಂದ ಆತ ಭೂಹು. ಭೂರಿ ವೀರ್ಯತ್ವತೋ ಭುವಃ, ಆತನನ್ನು ಭುವಃ ಅಂತ ಯಾಕೆ ಕರೀತಾರೆ ಅಂತಂದ್ರೆ ದೊಡ್ಡ ಬಲಸ್ವರೂಪ ಅವನು. ಬಲಸ್ವರೂಪ ಆದ್ರಿಂದ ಆತನನ್ನು ಭುವಃ ಅಂತ ಕರೀತಾರೆ. ಅಲ್ಲಿ ವೀರ್ಯ ಮತ್ತು ಬಲ ಅಂತ ಎರಡು. ಭೂರಿ ವೀರ್ಯತ್ವತೋ ಭುವಃ ಸುಬಲ ರೂಪತ್ವಾತ್. ಸುವಹ ಅಂತಂದ್ರೆ ಆತ ಬಲಸ್ವರೂಪ, ಭುವಃ ಅಂತಂದ್ರೆ ವೀರ್ಯ ಸ್ವರೂಪ ಅಂತ ಅರ್ಥ. ಅದರಲ್ಲಿ ಬಲ ವೀರ್ಯ ಇದು ನಮಗೆ ಕೋಶಗಳನ್ನ ತೆಗೆದು ನೋಡಿಬಿಟ್ರೆ ಅರ್ಥ ಒಂದೊಂದೇ ಕಾಣಿಸ್ತಿರ್ತದೆ. ಎಲ್ಲದಕ್ಕೂ ಶಕ್ತಿ ಪವರ್ ಅಂತ ಈಗ ಅಷ್ಟೇ ಅರ್ಥ ಕಾಣಿಸ್ತದೆ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ. ಇನ್ನೊಬ್ಬರನ್ನ ತಡೆಯುವ ಶಕ್ತಿ, ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ, ಹೀಗೆ ಅದಕ್ಕೆ ಅರ್ಥ ಬೇರೆ ಬೇರೆ ಆಗಬಹುದು. ಅದಕ್ಕೆ ಹಿಂದೂ ಎಷ್ಟೋ ಸರಿ ಅಂಥ ಎಲ್ಲ ಅರ್ಥ ಸೂಕ್ಷ್ಮಗಳನ್ನು ಬೇಕಾದಷ್ಟು ಸಾರಿ ಹೇಳಿದ್ದೆ. ಈಗ ನನಗೆ ಈ ಪ್ರಕೃತ ಸಂದರ್ಭದಲ್ಲಿ ಅದು ನೆನಪಿಗೆ ಬರ್ತಿಲ್ಲ. ವಸ್ತುತಃ ವೀರ್ಯ ಅಂತಂದ್ರೆ ಆತನನ್ನ ಸೋಲಿಸುವ ಶಕ್ತಿ, ಬಲ ಅಂತಂದ್ರೆ ಎದುರಿಗೆ ಬಂದಂಥವನ್ನ ತಡೆಗಟ್ಟುವ ಶಕ್ತಿ ಮತ್ತು ಸೋಲಿಸುವ ಶಕ್ತಿ. ಹೀಗೆ ಅನೇಕ ಥರದ ಶಕ್ತಿಗಳಿವೆ. ಅದಲ್ಲದೆ ಜಗತ್ತನ್ನ ನಿರ್ಮಾಣ ಮಾಡುವ ಶಕ್ತಿ, ಜಗತ್ತನ್ನು ಪಾಲನೆ ಮಾಡುವ ಶಕ್ತಿ, ಎಲ್ಲ ಥರದ ಶಕ್ತಿಗಳಿವೆ. ಅದರಿಂದ ಬಲ, ವೀರ್ಯ, ಐಶ್ವರ್ಯ, ಶಕ್ತಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗವಂತನನ್ನ ಭಗವಂತ ಅಂತ ಕರೀತಾರೆ. ಭಗವಂತ ಅಂತ ಯಾಕೆ ಕರೀತಾರೆ ಅಂದ್ರೆ 6 ಗುಣ ಇದ್ದವನು. ಐಶ್ವರ್ಯ, ಜಗತ್ತಿನ ಒಡೆತನ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಒಂದು ಪರಾಕ್ರಮ, ಇನ್ನೊಬ್ಬರನ್ನು ಸೋಲಿಸುವಂಥ ಶಕ್ತಿ. ಯಶಸ್, ಎಲ್ಲ ಕಡೆ ಹರಡಿದಂಥ ಹೆಸರು. ಶ್ರಿಯ, ಸಂಪತ್ತು. ಜ್ಞಾನ ಮತ್ತು ವೈರಾಗ್ಯ, ಇವೆಲ್ಲದಕ್ಕೂ ಸೇರಿ ಭಗ ಅಂತ ಕರೀತಾರೆ. ಅಂಥದೇ ಆ ಭಗ ಅಂತನ್ನುವ ಶಬ್ದ ಏನು 6 ಹೇಳ್ತದೆ, ಆ 6 ಸಂಕ್ಷೇಪ ಮಾಡಿಕೊಂಡು 3 ಅಂದ್ರೂ ಪೂರ್ಣನೆ, 6 ಅಂದ್ರೂ ಪೂರ್ಣನೆ, 10 ಅಂದ್ರೂ ಪೂರ್ಣನೆ. ಭಗವಂತನ ವಿಷಯದಲ್ಲಿ ಆ ಯಾವ ಸಂಖ್ಯೆಯನ್ನು ನಾವು ಪ್ರಯೋಗ ಮಾಡಿದ್ರು ಕೂಡ ಅವೆಲ್ಲ ಪೂರ್ಣನೆ. ಹೀಗೆ ಭೂಹು ಭುವಃ ಸ್ವಹ ಅನ್ನುವಂಥ 4 ಅಕ್ಷರಗಳು ಅದನ್ನು ಹೇಳ್ತವೆ. ಈ ವ್ಯಾಹೃತಿಗಳು ಆ ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ 3 ವೇದಗಳೇನಿವೆ, ಋಗಾದಿ ವೇದಗಳು, ಆ ವೇದಗಳ ಅರ್ಥವನ್ನ ಹೆಚ್ಚು ಸಂಕ್ಷಿಪ್ತವಾಗಿ, ವೇದಗಳನ್ನು ಓದಲಿಕ್ಕೆ ಬಹಳಷ್ಟು ತಾಳ್ಮೆ ಬೇಕು, ಬಹಳಷ್ಟು ಅಧ್ಯಯನ ಬೇಕು, ಪರಿಶ್ರಮ ಬೇಕು, ಅದನ್ನು ಸಂಕ್ಷಿಪ್ತವಾಗಿ ಹೇಳುವಂಥವು ಈ ವ್ಯಾಹೃತಿಗಳು. ಹೀಗೆ ಈ ಎಲ್ಲ ವ್ಯಾಹೃತಿಗಳ ಅರ್ಥವನ್ನು ಒಳಗೊಂಡಂತಹ ಓಂಕಾರವನ್ನು ಆಚಾರ್ಯರು ಆ ಪ್ರವಚನದ ಪ್ರಾರಂಭದಲ್ಲಿ ಮೊದಲು ಹೇಳ್ತಾ ಇದ್ರು. ಪೃಥುಮತಿರಥ ತೇಷಾಂ ಐಕ್ಯಮಾಪಾದ್ಯ ಸಮ್ಯಕ್ ಪ್ರವಚನ ಪರಿಶುದ್ಧೈ. ಓಂಕಾರವನ್ನು ಮೊದಲು ಒಂದ್ಸರಿ ಹೇಳಬೇಕು. ಹೇಳಿದ್ರೆ ಮುಂದಿನ ಪ್ರವಚನ ಏನು ಪ್ರಾರಂಭ ಮಾಡ್ತೀವಲ್ಲ ಅದೆಲ್ಲ ನಿರ್ವಿಘ್ನವಾಗಿ ನಡೀತದೆ. ಅದಕ್ಕಾಗಿ ಹೀಗೆ ಅವರು ಓಂಕಾರವನ್ನು ಮೊದಲು ಹೇಳ್ತಾ ಇದ್ರು. ಅದಕ್ಕಾಗಿ ಹರಿ ಓಂ ಅಂತ ಆ ಒಂದು ಪ್ರವಚನ ಮಾಡುವಂಥ ಒಂದು ಸಂಪ್ರದಾಯ ಬಳಕೆಗೆ ಬಂದಿದೆ. ಮುಂದೇನು ಮಾಡಿದ್ರು? ಸ್ವರಮಚರಮ ಕಾಲೇ ಮಂದ್ರಮಯ ವಾತ್ಯಜದ್ಭಿ
ಸ್ಫುಟಂ ಉಪನಿಷದಂತೆ ವಾಚಕೈರ್ವಾಚ್ಯಮಾನೆ ಪ್ರವಚನಮತಿ ಚಿತ್ರಂ ಪ್ರಾಣಭಾಜಾಂ ಹೃತೀನಾಂ ಅಮೃತ ಭಾವ ಶೇಷ ಹೇತು ಚಕಾರ. ಹೀಗೆ ಓಂಕಾರವನ್ನು ಹೇಳಿ ಮುಂದೆ ಅವರು ಪ್ರವಚನ ಪ್ರಾರಂಭ ಮಾಡಿದ್ರಂತೆ. ಪ್ರವಚನ ಪ್ರಾರಂಭ ಮಾಡುವಾಗ ಆಚಾರ್ಯರ ಕೈಯಲ್ಲಿ ಪುಸ್ತಕ ಇರ್ತಿರ್ಲಿಲ್ಲ, ಆಚಾರ್ಯರ ಪುಸ್ತಕವನ್ನು ಹಿಡಿತಿರ್ಲಿಲ್ಲ. ಇವತ್ತು ಏನು ಪ್ರವಚನ ಪ್ರಾರಂಭ ಆಗಬೇಕು, ಏನು ಹೇಳಬೇಕಾಗಿದೆ ಅದನ್ನು ಹೇಳ್ರಿ, ಇವತ್ತು ನೀವು ಆ ವಾಕ್ಯವನ್ನು ಓದ್ರಿ, ನಾನು ಅದನ್ನು ವಿವರಣೆ ಮಾಡ್ತೀನಿ ಅಂತ ಆಚಾರ್ಯ ಹೇಳ್ತಿದ್ರು. ಅದಕ್ಕೆ ಆ ಪ್ರಾರಂಭದ ಕಾಲದಲ್ಲಿ, ಪ್ರವಚನ ಪ್ರಾರಂಭ ಆಗುವ ಕಾಲದಲ್ಲಿ ಆ ಎದುರಿಗಿರುವಂಥವರು ಉಪನಿಷದಂತೆ ವಾಚಕೈಹಿ ವಾಚ್ಯಮಾನೆ, ವಾಚಕರಾದವರು ಆ ಉಪನಿಷತ್ತಿನ ಭಾಗಗಳನ್ನು, ಸೂತ್ರಗಳನ್ನು ಓದ್ತಾ ಇದ್ರು. ಬಹಳ ಉಚ್ಚ ಕಂಠದಲ್ಲೆಲ್ಲ, ಮಂದ್ರಂ ಗಂಭೀರವಾಗಿ ತಗ್ಗಿದ ಧ್ವನಿಯಲ್ಲಿ ಓದ್ತಾ ಇದ್ರು. ಹಾಗೆ ಓದಿದ ಮೇಲೆ ಅದರ ಅರ್ಥ ವಿವರವನ್ನು ಆಚಾರ್ಯ ಹೇಳ್ತಾ ಇದ್ರು. ಅದು ಹೇಗಿತ್ತು ಅಂತಂದ್ರೆ, ಎದುರಿಗೆ ಕೂತಂತಹ ಶ್ರೋತೃಗಳೇನಿದ್ರು ಆ ಶ್ರೋತೃಗಳ ಕಿವಿಗೆ ಅಮೃತದಂತಿರುವಂಥ ಪ್ರವಚನ ಅದನ್ನು ಇವರು ಪ್ರಾರಂಭ ಮಾಡಿದರು. ಆ ಜನ ಅದನ್ನು ಕೇಳಿ ಸಂತೋಷಪಟ್ಟರು. ಮತ್ತೆ ಪ್ರವಚನ ಪ್ರಾರಂಭ ಆದಮೇಲೆ ಅದು ಸಾಮಾನ್ಯವಾಗಿ ಪಾಠ ಅನ್ನೋದು ಹೇಗಿರ್ತದೆ ಅಂತಂದ್ರೆ, ಪಾಠದ 1 ತಾಸು 2 ತಾಸಿನ ಅವಧಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಪಾಠ ಮಾಡಿ, ಈಗೇನಾದ್ರೂ ಸಂಶಯ ಇದ್ರೆ ಕೇಳ್ರಿ ಅಂತ ಬಿಡ್ತಾರೆ. ಪುರಾಣ ಪ್ರವಚನ ನಡೆದಾಗ ಪ್ರವಚನ ಮಾಡುವವರು ಶ್ರೋತೃಗಳಿಗೆ ನಡುವೆ ಏನು ಅವಕಾಶ ಕೊಡೋದಿಲ್ಲ. 1 ತಾಸು 1.5 ತಾಸು ಹೇಳಿ ಹೋಗಿಬಿಡ್ತಾರೆ. ಆದ್ರೆ ಪಾಠ ನಡೆದ್ರೆ ಏನಾದ್ರೂ ಸಂಶಯ ಬಂದ್ರೆ ನಡುವೆ ಕೇಳ್ರಿ ಅಂತ ಒಂದಿಷ್ಟು ಅವಕಾಶ ಕೊಟ್ಟಿರ್ತಾರೆ ನಡುವೆ. ಅಂತ ಸಂದರ್ಭದಲ್ಲಿ ಚೋದಕೇಭ್ಯ ಅವ್ರೇನಾದ್ರು ಪ್ರಶ್ನೆ ಕೇಳಿದ್ರೆ, ಶಿಷ್ಯರಾದವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆಲ್ಲ ಇವರು ಉತ್ತರ ಕೊಡ್ತಾ ಇದ್ರು. ಹೇಗೆ ಉತ್ತರ ಕೊಡ್ತಾ ಇದ್ರು ಅಂತಂದ್ರೆ, ಉತ್ತರ ಕೊಟ್ಟದ್ದು ಆ ಉತ್ತರ ತಗೊಂಡವ್ರಿಗೆ ಏನು ಅನಿಸ್ತಾ ಇತ್ತು ಅಂತಂದ್ರೆ, ಈ ಧನಮಿವ ಸದನಾಯಿಭ್ಯ, ಒಬ್ರು ಯಾರಿಗೋ ದುಡ್ಡಿನ ಕೊರತೆ ಇದೆ, ಹಣದ ಕೊರತೆ ಇದ್ದವರಿಗೆ, ಬಡತನ ಇದ್ದವರಿಗೆ ಕರ್ಣ, ದಾನಶೂರ ಕರ್ಣ ಹೇಗೆ ದಾನ ಮಾಡ್ತಿದ್ನಲ್ಲ, ತನ್ನಲ್ಲಿ ಇದ್ದದ್ದೆಲ್ಲವನ್ನು ದಾನ ಮಾಡಿ ಅವ್ರನ್ನ ಸಂತೋಷ ಪಡಿಸ್ತಿದ್ನಲ್ಲ, ಆ ಥರ. ಅಂದ್ರೆ ಒಂದ್ ಕಡೆ ಕರ್ಣನ ಉದಾಹರಣೆ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ಅರ್ಜುನನ ಉದಾಹರಣೆ ಕೊಡ್ತಾರೆ. ಅರ್ಜುನ ಏನ್ ಮಾಡ್ತಾನಂದ್ರೆ, ಯಾರು ಯುದ್ಧಕ್ಕೆ ಬಂದ್ರೆ, ಅರ್ಜುನನ ಪರಾಕ್ರಮ ಏನು ಅಂತ ನೋಡೋಣ ಅಂತ ಯಾರು ಬಂದ್ರೆ ಅವ್ರ ಮೇಲೆಲ್ಲ 100,000 1,000 ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದ. ಹೀಗೆ ಪರಾಕ್ರಮಶಾಲಿ ಆದಂತಹ ಅರ್ಜುನ ಎದುರಾಳಿಗಳ ಮೇಲೆ ಹೇಗೆ ಬಾಣ ಪ್ರಯೋಗ ಮಾಡ್ತಿದ್ನೋ, ಕರ್ಣ ಹೇಗೆ ತನ್ನ ಬಳಿಗೆ ಬಂದವರಿಗೆ ಬೇಕಾಷ್ಟು ದಾನ ಮಾಡ್ತಿದ್ನೋ, ಅದರಂತೆ ಆಚಾರ್ಯರು ಕೂಡ ಬಹಳ ಜಾಗರೂಕತೆಯಿಂದ, ಯಾವುದೇ ಪ್ರಮಾದವನ್ನು ಎಸಗದೆ ಸತತವಾಗಿ ಅವರ ಎದುರಿಗೆ ಉತ್ತರ ಕೊಟ್ಟೇ ಬಿಡ್ತಿದ್ರು. ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನು ಅವರು ಉಳಿಸ್ತಿರ್ಲಿಲ್ಲ. ಇನ್ನು ವಿಚಾರ ಮಾಡಬೇಕು, ನಾಳೆ ನೋಡೋಣ ಅಂತ ಈಗ ಯಾವುದಕ್ಕೂ ಹೇಳ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ಸ್ಪಷ್ಟವಾದಂಥ ಉತ್ತರವನ್ನು ಹೇಳಿ ಮುಗಿಸ್ತಾ ಇದ್ರು. ಪ್ರವಚನ ಮತಿದೀನಂ ಚೋದಕೇಭ್ಯೋ ಅಖಿಲೇಭ್ಯ. ಈ ಒಂದು ಪ್ರವಚನ ಎಷ್ಟೋ ತನಕ ಪ್ರಾರಂಭ ಆಗ್ತಿತ್ತು. ಇದು ನೋಡಿ, ಸಾಮಾನ್ಯವಾಗಿ ಆಚಾರ್ಯರ ದಿನಚರಿ ಹೇಗಿರ್ತಿತ್ತು ಅಂತ ಅನ್ನೋದೊಂದು ಉದಾಹರಣೆ. ಅವರು ಸೂರ್ಯೋದಯಕ್ಕಿಂತ 1-1.5 ಗಂಟೆ ಮೊದಲೇ ಹೇಳ್ತಿದ್ರಲ್ಲ, ಆ ಎದ್ದ ಮೇಲೆ ತಮ್ಮ ಬೆಳಗಿನ ಆನ್ನಿಕವನ್ನೆಲ್ಲ ಮುಗಿಸಿ ಅವರು ಪ್ರವಚನ ಮುಗಿಸುವ ಹೊತ್ತಿಗೆ ಸೂರ್ಯ ನಡುನೆತ್ತಿಗೆ ಬಂದಿರ್ತಿದ್ದ. ಬೇರೆ ಯಾವ ಚಟುವಟಿಕೆನೇ ಇಲ್ಲ ಅವರಿಗೆ. ಸೂರ್ಯ ನಡುನೆತ್ತಿಗೆ ಬಂದು ಒಂದು ಗೆರೆ ಪಶ್ಚಿಮಕ್ಕೆ ವಾಲಿರ್ತಿದ್ದ. ಆ ಹೊತ್ತಿಗೆ ಹೇಳ್ತಿದ್ರು. ಮಧ್ಯಾಹ್ನ 12 ಹೊತ್ತಿಗೆ ಅಂತ ತಿಳ್ಕೊಳ್ಬೇಕು. ಆ ಹೊತ್ತಿಗೆ ಅವ್ರು ಹೇಳ್ತಾ ಇದ್ರು. ಅಥ ದಶಶತ ಶೋಚಿಸಿ ಆಪ್ರಯಾತಿ ಪ್ರತೀತ್ಯಾಂ, ಪಶ್ಚಿಮ ದಿಕ್ಕಿಗೆ ಹೋದ ಮೇಲೆ ಪ್ರವಚನವನ್ನು ಮುಗಿಸಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಆ ಸರೋವರ ಏನಿತ್ತು, ವಿಷ್ಣುಮಂಗಲ ದೇವಾಲಯದ ಸರೋವರ, ಮಧ್ವ ಸರೋವರ ಅಂತ ಕೂಡ ಕರೀತಾರೆ ಅದಕ್ಕೆ, ವೃತ್ತಾಕಾರದ ಸರೋವರ ಅದು ಅಂತ ಹೇಳಿದೆ ನಾನು. ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವ್ರು ಹೋದ್ರು. ಸ್ನಾನ ಮಾಡ್ಲಿಕ್ಕೆ ಆಚಾರ್ಯರು ಅಲ್ಲಿ ಬಂದ್ರೆ ದೇವತೆಗಳು ಕೂಡ ಅಲ್ಲಿ ಬರ್ತಿದ್ರಂತೆ. ತೀರ್ಥಾಭಿಮಾನಿ ದೇವತೆಗಳು ಅವರೆಲ್ಲ ಅಲ್ಲಿ ಬರ್ತಿದ್ರು. ಯಾಕೆಂತಂದ್ರೆ ಆಚಾರ್ಯರು ಬರ್ತಾರೆ, ಆಚಾರ್ಯರು ಬಂದ್ರೆ ಆಚಾರ್ಯರ ಸಂಪರ್ಕ, ಅವರ ಶರೀರದ ಸಂಪರ್ಕ ನಮಗೂ ಆಗ್ತದೆ. ಆ ಹೊತ್ತಿನಲ್ಲಿ ತೀರ್ಥಾಭಿಮಾನಿ ದೇವತೆಗಳಿದ್ರೆ, ಅಲ್ಲಿದ್ರೆ ಆಚಾರ್ಯರ ಸ್ಪರ್ಶದಿಂದ, ಆಚಾರ್ಯರ ಪಾದ ಸ್ಪರ್ಶದಿಂದ ತಮಗೂ ಒಂದು ಪಾವಿತ್ರ್ಯ ಬರ್ಬೋದು, ಪಾಪ ಪರಿಹಾರ ಆಗಬಹುದು ಅನ್ನೋ ಉದ್ದೇಶದಿಂದ ಎಲ್ಲ ದೇವತೆಗಳು ಸ್ವರ್ಣಿಮ್ನ ಗಾದ್ಯೈ ತೀರ್ಥೈಹಿ, ಗಂಗೆ ಮೊದಲಾದ ತೀರ್ಥಗಳು ಅಲ್ಲಿ ಸನ್ನಿಹಿತ ಆಗಿರ್ತಿದ್ದವು ಅಂತ. ಸಗರನ 60,000 ಜನ ಮಕ್ಕಳು ಕಪಿಲರ ಮಹರ್ಷಿಯ ನಿತ್ಯಾಗ್ನಿ ಸುಟ್ಟು ಭಸ್ಮ ಆಗಿದ್ರಲ್ಲ, ಅವರನ್ನ ಭಗೀರಥ
ಗಂಗೆಯನ್ನು ಒಲಿಸ್ಕೊಂಡು ಅವರು ಭಸ್ಮವನ್ನೆಲ್ಲ ತೊಳೆಯಬೇಕು ಅಂತ ಪ್ರಯತ್ನ ಪಟ್ಟಿದ್ನಲ್ಲ, ಆಗ ಗಂಗೆ ಅವನ ತಪಸ್ಸಿಗೇನೋ ಒಲದ್ಲು. ಆದರೆ ಆಕೆ ಒಂದು ಪ್ರಶ್ನೆ ಕೇಳಿದ್ದು, ನಾ ಗಂಗಾ ನದಿ ಸ್ವರ್ಗಲೋಕದಲ್ಲಿ ಇದ್ದವಳು, ಭೂಲೋಕಕ್ಕೆ ಬಂದರೆ ಈ ಜನ ಎಲ್ಲ ನಮ್ಮ ಪಾಪವನ್ನು ನನ್ನಲ್ಲಿ ಬಿಟ್ಟು ಬಿಡ್ತಾರೆ, ಆ ಪಾಪವನ್ನೆಲ್ಲ ನನ್ನಲ್ಲಿ ತಂದು ಬಿಟ್ಟರೆ ನಾನು ಎಲ್ಲಿ ಹೋಗಬೇಕು, ಅದು ತೊಳ್ಕೋಬೇಕು ಎಲ್ಲಿಂದ ಅಂತ ಒಂದು ಪ್ರಶ್ನೆ ಕೇಳಿದ್ಲಾಕೆ. ಆಗ ಶಿವ ಅಥವಾ ಚತುರ್ಮುಖ ಬ್ರಹ್ಮ, ಪ್ರಾಯ ಚತುರ್ಮುಖ ಬ್ರಹ್ಮ, ಅವಳಿಗೊಂದು ಸಮಾಧಾನ ಹೇಳಿದ್ದ. ನೀನೇನು ವಿಚಾರ ಮಾಡಬೇಡ, ಎಷ್ಟೇ ಜನ ನಿನ್ನಲ್ಲಿ ಪಾಪಗಳನ್ನು ಬಿಟ್ಟರು ಕೂಡ ಭೂಲೋಕದಲ್ಲಿ ಸಜ್ಜನರು ಸಾಧುಗಳು ಅಂತಿರ್ತಾರಲ್ಲ, ಅವರು ತಾವು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ನಿನ್ನ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಹೀಗೆ ಜನಸಾಮಾನ್ಯರು ಮಾಡಿದ ಮಾಲಿನ್ಯ, ಪಾಪ ಪರಿಹಾರ, ಇದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಗಂಗೆ, ಆ ಗಂಗೆಯಲ್ಲಿ ಬಿಟ್ಟು ಹೋದ ಪಾಪಗಳನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧು ಸಜ್ಜನರು. ಹೀಗೆ ಆ ಭಾಗವತದಲ್ಲಿ ಬಂದಂಥ ಒಂದು ಮಾತದು. ಅದರಂತೆ ಆ ತೀರ್ಥಾಭಿಮಾನ ದೇವತೆಗಳು ಆಚಾರ್ಯರು ಅಲ್ಲಿ ಬಂದಾಗ ನಾವು ಹೋದ್ರೆ ನಮಗೊಂದು ಪಾವಿತ್ರ್ಯ, ನಮ್ಮಲ್ಲಿರುವಂಥ ದೋಷಗಳೆಲ್ಲ ಕಳೀತವೆ ಅಂತ ಅವ್ರಿಗೊಂದು ಭಾವನೆ, ಅಂತ ಒಂದು ಪವಿತ್ರವಾದಂಥ ಭಾವನೆ. ಆ ಪವಿತ್ರವಾದ ಭಾವನೆಯಿಂದ ಅಲ್ಲಿ ಬಂದು ನೆರೆದಿರ್ತಿದ್ರು. ನೆರೆದು ಆಚಾರ್ಯರ ಸ್ನಾನದ ಆ ಕ್ಷಣವನ್ನು ಅವ್ರು ಕಾಯ್ತಾ ಇದ್ರು. ಆಚಾರ್ಯರು ಸರೋವರದ ಸಮೀಪಕ್ಕೆ ಬಂದು ನಿಂತರು. ಕೊನೆಯ ಮೆಟ್ಲು, ಇನ್ನು ನೀರಿಗೆ ಇಳಿಬೇಕು. ನೀರಿಗೆ ಇಳಿಯಬೇಕು ಅಂತಿದ್ದಾಗ ಆಚಾರ್ಯನು ನೀರಿಗೆ ಇಳಿಯೋಕ್ಕಿಂತ ಮುಂಚೆ ಆಚಾರ್ಯರ ಪ್ರತಿಬಿಂಬ ಆ ನೀರಿನಲ್ಲಿ ಕಾಣ್ತಿತ್ತು. ಮೊದಲು ಪ್ರತಿಬಿಂಬ, ಅದಾದ್ಮೇಲೆ ಸ್ವಯಂ ಆಚಾರ್ಯರು ನೀರಿಗೆ ಇಳಿತಿದ್ರು, ಇಳಿದು ಅವಗಾಹನ ಸ್ನಾನ ಮಾಡ್ತಿದ್ರು. ಅಂತೂ ಆ ನೀರು, ಸರೋವರದ ನೀರು ಮೊದಲು ಪ್ರತಿಬಿಂಬವನ್ನು ಪಡೆದು ಆಮೇಲೆ ಸಾಕ್ಷಾತ್ತಾಗಿ ಆಚಾರ್ಯರ ಸ್ವರೂಪವನ್ನು ತನ್ನೊಳಗೆ ಪಡ್ಕೋತಿತ್ತು. ಇದು ಹೇಗಿತ್ತು ಅಂತಂದ್ರೆ, ಮುನಿಗಣೈವ ಭೂಯ ಸ್ನೇಹವಾನ್ ಪ್ರಾಗ್ಧಾನ ಪ್ರಕೃತಿ ಮಖಿಲಜ್ಞ ಸ್ಯಾಪರೋಕ್ಷೇಣ ತಾವತ್. ಈ ಮುನಿಗಳು, ಯೋಗಿಗಳು ಅಂತಿರ್ತಾರಲ್ಲ, ಅವರು ಪರಮಾತ್ಮನ ಕುರಿತು ಧ್ಯಾನ ಮಾಡ್ತಿರ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಕೂತಾಗ ಮೊದಲು ಅವರ ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ ಪರಮಾತ್ಮನ ಕೇವಲ ಒಂದು ಪ್ರತಿಕೃತಿ, ಪರಮಾತ್ಮನ ಒಂದು ರೂಪವನ್ನು ಅವರು ಚಿಂತನೆ ಮಾಡಿರ್ತಾರೆ. ಸ್ವಯಂ ಪರಮಾತ್ಮ ಇನ್ನೂ ಬಂದಿರೋದಿಲ್ಲ, ಅವ್ರ ಮನಸ್ಸಿನಲ್ಲಿ ಸನ್ನಿಹಿತನಾಗಿರೋದಿಲ್ಲ. ಕೇವಲ ಪರಮಾತ್ಮನ ರೂಪವನ್ನು, ಬಾಹ್ಯ ರೂಪವನ್ನು ಚಿಂತನೆ ಮಾಡ್ತಿರ್ತಾರೆ. ನಾವು ಮನಸ್ಸಿನಲ್ಲಿ ಅರ್ಧ ಗಂಟ್ಲೆ, ತಾಸುಗಟ್ಟಲೆ, 2 ತಾಸುಗಟ್ಟಲೆ ಎಷ್ಟೇ ಹೊತ್ತು ಪರಮಾತ್ಮನ ಒಂದು ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರು ಅದು ಕೇವಲ ಪರಮಾತ್ಮನ ಚಿತ್ರ. ಹೊರಗೆ ಗೋಡೆ ಮೇಲೆ, ರಂಗೋಲಿಯ ಮೇಲೆ ಪರಮಾತ್ಮನ ಚಿತ್ರ ರಚನೆ ಮಾಡಿರ್ತಾರಲ್ಲ, ಆ ಥರದೊಂದು ಮನಸ್ಸಿನ ಗೋಡೆಯ ಮೇಲೆ ಮಾಡಿದ ಚಿತ್ರ ಅಷ್ಟೇ ಅದು. ತಾಸುಗಟ್ಟಲೆ ನಾವು ತನ್ಮಯರಾಗಿ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವು ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ ಅಂತ ಭ್ರಮಿಸಬಾರದು. ಎಂಥ ಏಕಾಗ್ರತೆ, ಘನವಾದ ಏಕಾಗ್ರತೆ ಸಾಧ್ಯ ಆದರೂ ನಮ್ಗಿನ್ನೂ ಏಕಾಗ್ರತೆ ಸಾಧ್ಯ ಆಗಿರೋದು ಪರಮಾತ್ಮನ ಚಿತ್ರದ ಮೇಲೆ ಮಾತ್ರ. ಮನಸ್ಸಿನ ಪರದೆಯ ಮೇಲೆ ಮೂಡಿದ ಒಂದು ಚಿತ್ರ ಅದು. ಹೀಗೆ ಆ ಚಿತ್ರದ ಮೇಲೆ ತಾಸುಗಟ್ಟಲೆ, ದಿನಗಟ್ಟಲೆ ಏಕಾಗ್ರತೆ ಸಾಧ್ಯ ಆದರೆ ಅದು ಎಷ್ಟೋ ದಿವಸ ಆದ್ಮೇಲೆ, ಎಷ್ಟೋ ಕಾಲ ಆದ್ಮೇಲೆ ಒಂದು ದಿವಸದಲ್ಲಿ ನಮ್ಮ ಬಿಂಬ ಅಲ್ಲಿ ಸ್ಪಷ್ಟವಾಗಿ ಹೊಳಿತದೆ. ಇದು ಯೋಗಿಗಳಿಗೆ ಸಾಧ್ಯ ಆಗುವಂಥದ್ದು. ಅಂತೂ ಆರಂಭದ ಹಂತದಲ್ಲಿ ಏನು ಅಂದ್ರೆ ಪ್ರತಿಬಿಂಬ, ಮುಂದೆ ಮೊದಲು ಪರಮಾತ್ಮನ ಒಂದು ಕೇವಲ ಪ್ರತಿಕೃತಿ, ಈ ಕಲ್ಲು, ಲೋಹ ಇತ್ಯಾದಿಗಳ ಪ್ರತಿಕೃತಿ ಹೇಗೋ ಹಾಗೆ ಮನಸ್ಸಿನಿಂದ ಮೂಡಿದಂಥ ಒಂದು ಪ್ರತಿಕೃತಿ, ಮುಂದೆ ಸ್ವಯಂ ಪರಮಾತ್ಮ. ಅದರಂತೆ ಮೊದಲು ಆಚಾರ್ಯರ ಪ್ರತಿಬಿಂಬ ಆ ನೀರಿನಲ್ಲಿ, ಅದಾದ ಮುಂದಿನ ಕ್ಷಣದಲ್ಲಿ ಸ್ವಯಂ ಆಚಾರ್ಯರು ನೀರಿನಲ್ಲಿ ಮುಳುಗಿ ಸ್ನಾನ ಮಾಡ್ತಿದ್ರು. ಆ ಮುನಿಗಳ ಮನಸ್ಸು ಮತ್ತು ನೀರು ಅವೆರಡಕ್ಕೂ ಹೋಲಿಕೆ ಆಗುವಂತಹ ಕೆಲವು ವಿಶೇಷಣಗಳಿಲ್ಲಿ. ಮುನಿಗಳ ಮನಸ್ಸಿನಲ್ಲಿ ಪರಮಾತ್ಮನ ಒಂದು ರೂಪ ಮೊದಲು, ಆಮೇಲೆ ಸ್ವಯಂ ಪರಮಾತ್ಮ. ಹಾಗೆ ನೀರಿನಲ್ಲಿ ಮೊದಲು ಆಚಾರ್ಯರ ಬಿಂಬ, ಆಮೇಲೆ ಸ್ವಯಂ ಆಚಾರ್ಯರು. ಅತ್ಯಂತ ಶುದ್ಧ, ನೀರು ಅತ್ಯಂತ ಶುದ್ಧವಾದದ್ದು, ಮುನಿಗಳ ಮನಸ್ಸು ಅತ್ಯಂತ ಶುದ್ಧವಾದದ್ದು. ಈ ಸ್ನೇಹವಾನ್, ನೀರಿನಲ್ಲಿ ಸ್ನೇಹ ಅಂತ ಗುಣ ಇದೆ. ತರ್ಕಶಾಸ್ತ್ರದ ಪ್ರಕಾರ ನೀರಿನಲ್ಲಿ ಸ್ನೇಹ ಅಂತ ಗುಣ ಅಂತ. ಸ್ನೇಹ ಅಂತಂದ್ರೆ ಅಂಟ್ಕೋತದಲ್ಲ ಮೈಗೆ, ಬಟ್ಟೆಯನ್ನು ಅಂಟಿಸ್ತದೆ, ಆ ಅಂಟುವ ಗುಣ ಎಲ್ಲ ನೀರಿನಲ್ಲಿರುವಂಥದ್ದು. ಹಿಟ್ಟು ಮುದ್ದೆ ಆಗ್ಬೇಕಾದ್ರೆ, ಅಂಟ್ಕೋಬೇಕಾದ್ರೆ ಒಳಗೆ ನೀರು ಹಾಕಿದ್ರೇನೆ, ಇಲ್ಲದೇ ಇದ್ರೆ ಆ ನೀರನ್ನು ಬಿಟ್ಟು ಬಿಟ್ರೆ ಆ ಹಿಟ್ಟಿಗೆ ಅಂಟ್ಕೊಳ್ಳುವಂಥ ಗುಣ ಇಲ್ಲ. ಹೀಗೆ ನೀರಿನಲ್ಲೂ ಸ್ನೇಹ ಅಂತ ಗುಣ ಇದೆ. ಯೋಗಿಗಳ ಮನಸ್ಸಿನಲ್ಲಿ ಕೂಡ ಸ್ನೇಹ ಅಂದ್ರೆ ಪರಮಾತ್ಮನಲ್ಲಿ ಒಂದು ಭಕ್ತಿ ಅನ್ನುವಂಥ ಗುಣ ಇದೆ. ಹೀಗೆ ಸಜ್ಜನರ, ಯೋಗಿಗಳ ಮನಸ್ಸು ಮತ್ತೆ ಆ ಸರೋವರದ ನೀರು ಅವೆರಡಕ್ಕೂ ಸಮಾನವಾದ ಗುಣಗಳಿವೆ. ಮೊದಲು ಪ್ರತಿಬಿಂಬ, ಕೊನೆಗೆ ಸ್ವಯಂ ಬಿಂಬ. ಹೀಗೆ ಆಚಾರ್ಯರಲ್ಲಿ ಸಜ್ಜನ ಅಲ್ಲಿ ಸ್ನಾನ ಮಾಡಿದರು. ಸ್ಫುಟ ಮಲಭತ ರೂಪಂ ಮಜ್ಜನೆ ಸಜ್ಜನೇಷ್ಟಂ. ಆಚಾರ್ಯರ ಅವಗಾಹನ ಸ್ಥಾನ ಮುಗಿಯಿತು. ಅವಗಾಹನ ಸ್ಥಾನ ಆದಮೇಲೆ
ಮುಂದೆ ಅವ್ರು ಏನ್ ಮಾಡಿದ್ರು, ಆ ಸರೋವರದ ತೀರದಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಪ್ರಾಯ ಮಧ್ಯಾಹ್ನ ಸಂಧ್ಯಾವಂದನ ಮಾಡಿದ್ರು ಅಂತ ಕಾಣಿಸ್ತದೆ. ಬೆಳಗಿನ ಸಂಧ್ಯಾವಂದನ ಆಗಿ ಹೋಗಿತ್ತು. ಈಗ ಮಧ್ಯಾಹ್ನದ ಸಂಧ್ಯಾವಂದನವನ್ನು ಸರೋವರದ ತೀರದಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ. ಅವರು ಅಲ್ಲಿ ಸ್ನಾನ ಮಾಡುವಾಗ ಮಧ್ಯಾಹ್ನದ ಸ್ನಾನಕ್ಕೆ ಏನು ಹೋಗಿರ್ತಾರೆ, ಹೋಗುವಾಗ ಅಲ್ಲೊಂದು ಪೆಟ್ಟಿಗೆ ತೊಗೊಂಡು ಹೋಗಿರ್ತಾರೆ. ಆ ಶಿಷ್ಯರಾದವ್ರು ತಂದಿರ್ತಾರೆ. ಇವತ್ತು ಸ್ವಾಮಿಗಳ ಹತ್ರ ಅದನ್ನು ನೋಡ್ಬೋದು. ವೇದಿಕೆ ಮೇಲೆ, ಪೀಠದ ಮೇಲೆ ದೊಡ್ಡ ಪ್ರಮಾಣದ ಪೀಠ, ದೊಡ್ಡ ದೊಡ್ಡ ದೇವರುಗಳು, ದೊಡ್ಡ ದೊಡ್ಡ ಶಾಲಿಗ್ರಾಮ ಎಲ್ಲ ಇರ್ತವೆ. ಅದಲ್ಲದೆ ಸ್ವಾಮಿಗಳ ವೈಯಕ್ತಿಕ ಪೆಟ್ಟಿಗೆ ಅಂತ ಒಂದಿರ್ತದೆ, ಒಂದು ಇಷ್ಟೇ ಪೆಟ್ಟಿಗೆ. ನಮ್ಮ ಪಾಲಿಗೆ ಯಾವುದು ದೊಡ್ಡ ದೇವರು, ಅದು ಸ್ವಾಮಿಗಳ ಪಾಲಿಗೆ ಸಣ್ಣ ದೇವರು. ಅದರೊಳಗೆ ಒಂದು ಶಾಲಗ್ರಾಮ, ಒಂದು ಕೃಷ್ಣನ ಪ್ರತಿಮೆ, ಒಂದು ಮುಖ್ಯ ಪ್ರಾಣನ ಪ್ರತಿಮೆ, ಅವ್ರು ಹಚ್ಕೊಳ್ಳುವಂಥ ಗೋಪಿಚಂದ್ರ, ಮುದ್ರೆ, ಇವೆಲ್ಲ ಅಲ್ಲಿರ್ತವೆ. ಸಣ್ಣ ದೇವರು ಅಂತ ಕರೀತಾರೆ. ಅದು ಅವ್ರು ಎಲ್ಲಾದರೂ ಅವಗಾಹನ ಸ್ಥಾನಕ್ಕೆ ಇತ್ಯಾದಿಗಳಿಗೆ ಹೋದಲ್ಲೆಲ್ಲ ಅದನ್ನು ತೊಗೊಂಡು ಹೋಗ್ತಾರೆ. ಅಲ್ಲೊಂದು ಬಾರಿ ಸ್ನಾನ ಮುಗಿಸಿದ ಬಳಿಕ, ಸ್ನಾನವೇ ಶರೀರ ಮತ್ತು ಮನಸ್ಸುಗಳಿಗೆ ಪಾವಿತ್ರ್ಯವನ್ನು ಕೊಡುವಂಥ ಒಂದು ಕ್ರಿಯೆ. ಸ್ನಾನ ಆದ ಬಳಿಕ ಮತ್ತೊಂದು ಸಾರಿ ಶರೀರವನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಅದಕ್ಕಾಗಿ ತೀರ್ಥವನ್ನು ಪ್ರಾಶನ ಮಾಡಬೇಕು. ತೀರ್ಥ ಪ್ರಾಶನ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಮೇಲೆ ವೇದಿಕೆಗೆ ಹೋಗಿ ಅಲ್ಲಿ ತೀರ್ಥ ಪ್ರಾಶನ ಮಾಡೋದಲ್ಲ. ಅಲ್ಲಿನೂ ಮಹಾಪೂಜೆ, ಕಲಶ ಪೂಜೆ, ಶಂಖ ಪೂಜೆ ಎಲ್ಲ ಆಗಬೇಕು. ಇಲ್ಲೊಂದು ಬಾರಿ ಸರೋವರದ ತೀರದಲ್ಲಿ ಒಂದು ಕಡೆ ಆ ಶಂಖದಿಂದ ಆ ದೇವರಿಗೆ ಅಭಿಷೇಕ ಮಾಡಿ ಅದರ ತೀರ್ಥವನ್ನು ಪ್ರಾಶನ ಮಾಡ್ತಾರೆ. ಆ ವಿಧಿ ಇದು. ಇವತ್ತಿಗೂ ಕೂಡ ಕೆಲವು ಜನ ಇದನ್ನ ಒಂದು ಸುದರ್ಶನ ತಗೊಂಡು ಹೋಗಿ ಮಾಡ್ತಿರ್ತಾರೆ. ಸ್ವಾಮಿಗಳಲ್ಲದೆ ಇದ್ರೂ ಕೆಲವು ವಿದ್ವಾಂಸರು, ವೈದಿಕರಾದವರು ಜನಿವಾರದಲ್ಲಿ ಒಂದು ಸುದರ್ಶನ ಹಾಕೊಂಡಿರ್ತಾರೆ, ಅಥವಾ ಒಂದು ಬೆರಳಿಗಾದ್ರೂ ಹಾಕೊಂಡಿರ್ತಾರೆ. ಅದೆಲ್ಲಾದ್ರೂ ನದಿಗೆ, ಬಾವಿಗೆ ಹೋದ್ರೆ ಆ ಸುದರ್ಶನವನ್ನು ಅಲ್ಲೇ ಕೈಯಲ್ಲಿ ಇಟ್ಕೊಂಡು ಅದಕ್ಕೊಂದಷ್ಟು ನೀರು ಹಾಕಿ ಅದರ ತೀರ್ಥವನ್ನು ಅಲ್ಲೇ ಪ್ರಾಶನ ಮಾಡ್ತಿರ್ತಾರೆ. ಮಹಾತೀರ್ಥ, ಉಳಿದೆಲ್ಲ ಗಂಧ, ಕರ್ಪೂರ ಇತ್ಯಾದಿಗಳನ್ನು ಹಾಕಿದ ತೀರ್ಥ ಅದು ಬೇರೆ. ತತ್ಕಾಲದಲ್ಲಿ ಬೇಕಾದಂಥ ಒಂದು ತೀರ್ಥ ಇದು. ಏನ್ ಮಾಡಿದ್ರು ಆಚಾರ್ಯರು ಅಂತಂದ್ರೆ, ಆಚಾರ್ಯರು ಅಪರಿಮಿತ ಮನೀಷಸ್ಯ ಉಲ್ಲಸ ಶಂಖಬಾಹೋಹೋ ರಥಚರಣಶಿಲಾನಾಂ ತನ್ಮತೂತ್ರಾಭಿಷೇಕಂ. ಕೈಯಲ್ಲೊಂದು ಶಂಖ ಹಿಡ್ಕೊಂಡಿದ್ರು ಆಚಾರ್ಯರು. ಶಂಖ ಹಿಡ್ಕೊಂಡು ತನ್ನಲ್ಲಿರುವಂತಹ ಸಣ್ಣ ಪೆಟ್ಟಿಗೆಯೊಳಗಿರುವಂತಹ ಶಾಲಗ್ರಾಮ ಮೊದಲಾದವುಗಳಿಗೆ ಅವರು ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದಾಗ ಅವೆಲ್ಲ ಒದ್ದೆ ಆದವಲ್ಲ. ಒದ್ದೆ ಆದಾಗ ಈಗ ಇದನ್ನು ನೀವು ಕೂಡ ಗಮನಿಸಬಹುದು. ಒಂದು ಯಾವುದೋ ಇಂಥ ಒಂದು ಎದುರಿಗಿರುವಂಥ ಒಂದು ನೆಲ, ಆ ನೆಲದಲ್ಲಿ ನಮ್ಮ ಪ್ರತಿಬಿಂಬ ಬೀಳೋದಿಲ್ಲ. ಈಗ ಆದ್ರೆ ನೀರು ಬಿದ್ದರೆ ನಮ್ಮ ಪ್ರತಿಬಿಂಬ ಅಲ್ಲಿ ಬೀಳ್ತದೆ. ಅದರಂತೆ ಶಾಲಗ್ರಾಮ ಮೊದಲಾದವುಗಳು ಒಣ ಇದ್ದಾಗ ಅದರ ಮೇಲೆ ಆಚಾರ್ಯರ ಪ್ರತಿಬಿಂಬ ಬೀಳಲಿಲ್ಲ. ಅವು ಒದ್ದೆ ಆದಾಗ ಒಂದು 5-6 ಶಾಲಗ್ರಾಮಗಳು ಅಥವಾ 1-2 ಶಾಲಗ್ರಾಮಗಳು ಅಲ್ಲಿ ಏನಿತ್ತು ಅದರ ಮೇಲೆ ಆಚಾರ್ಯರ ಪ್ರತಿಬಿಂಬ ಬಿತ್ತು. ನಾರಾಯಣ ಪಂಡಿತರು, ಕವಿಗಳು ಅದನ್ನೆಲ್ಲ ಅಲ್ಲೇ ಸಮೀಪದಲ್ಲಿ ಇಟ್ಕೊಂಡು ನೋಡ್ತಿದ್ರು. ಉಲ್ಲಸ ಶಂಖಬಾಹೋಹೋ, ಕೈಯಲ್ಲಿ ಶಂಖ ಹಿಡಿದುಕೊಂಡು ಅವಕ್ಕೆಲ್ಲ ಅವರು ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿದ್ದು ರಥಚರಣಶಿಲಾನಾಂ. ರಥಚರಣಶಿಲಾ ಅಂದ್ರೆ ಶಾಲಗ್ರಾಮ, ಸುದರ್ಶನ ಮೊದಲಾದದ್ದು. ಅವುಗಳಿಗೆ ಅಭಿಷೇಕ ಮಾಡಿದ್ದು. ಅಭಿಷೇಕ ಮಾಡಿದಾಗ ಪ್ರತಿತನವಹ, ಆಚಾರ್ಯರ ಪ್ರತಿಬಿಂಬ ಅಲ್ಲಿ ಬಿತ್ತು. ಅದು ಹೇಗೆ ಅಂದ್ರೆ ಭಗವಂತನ ಪ್ರತಿಬಿಂಬದಂತೆ ಅದಿತ್ತು. ಯಾಕಂದ್ರೆ ಶಾಲಗ್ರಾಮದ ಒಳಗೆ ಸನ್ನಿಹಿತನಾದವನು ಭಗವಂತನೇ. ಪಾಂಚಜನ್ಯ ಪ್ರಿಯ, ಕೈಯಲ್ಲಿ ಆ ಪಾಂಚಜನ್ಯ ಶಂಖವನ್ನು ಹಿಡ್ಕೊಂಡಂಥ ಆ ಭಗವಂತ, ಆ ಭಗವಂತ ಅವನ ಸನ್ನಿಧಾನ ಅಲ್ಲಿ ಹೇಗಿದೆಯೋ ಅಲ್ಲಿ ಒಳಗಡೆ ಎಲ್ಲ ಕಡೆ, ಅದರಂತೆ ಆಚಾರ್ಯರ ಸನ್ನಿಧಾನವೂ ಕೂಡ ಆ ಶಿಲೆಗಳಲ್ಲಿ ಕಾಣಿಸಿತು. ಇಷ್ಟೆಲ್ಲ ಆದ್ಮೇಲೆ ಆಚಾರ್ಯರು ಅದನ್ನು ಪ್ರಾಶನ ಮಾಡಿದರು. ಆ ತೀರ್ಥವನ್ನ ಅವರು ಪ್ರಾಶನ ಮಾಡಿದರು. ತೀರ್ಥ ಕುಡಿದ್ರು. ತೀರ್ಥ ಕುಡಿದಿದ್ದಕ್ಕೆ ಎಷ್ಟು ಫಲ ಏನು ಅದನ್ನೆಲ್ಲ ಶಾಸ್ತ್ರದಲ್ಲಿ ಬಂದಂತಹ ಕೆಲವು ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಅಭಿದಪತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ಸೇವನಂ ಭಕ್ತಿಯುಕ್ತಂ ಅಧಿಕಮಮರ ಮಧ್ಯಾದ್ಯಾಪ್ಲವಾ ಧನ್ಯಮಾನ್ಯಾತ್ ಅಪಿಬತ್ ಅಲವಬೋಧ ವಿಷ್ಣುಪಾದೋದಕಂ ತತ್. ಒಂದು ಸೌಟು ತೀರ್ಥವನ್ನು ಪ್ರಾಶನ ಮಾಡಿದರೆ 12 ವರ್ಷ ಉಪವಾಸ ಮಾಡಿದ ಫಲ. 12 ವರ್ಷ ಸತತವಾಗಿ ಉಪವಾಸ ಮಾಡಿ ಭಗವಂತನ ಆರಾಧನೆ ಮಾಡೋದು, ಅಥವಾ ಏಕಾದಶಿಗಳು ಇವು ಪಕ್ಷಕ್ಕೊಂದು ಮಾಡ್ತೇವೆ, ಹಾಗೆ ತಿಂಗಳಿಗೆ 2, ವರ್ಷಕ್ಕೆ ಎಷ್ಟಾಗ್ತವೆ ಅದನ್ನೆಲ್ಲ ಲೆಕ್ಕ ಹಾಕಬೇಕು. ಹಾಗೆ 12 ವರ್ಷದ ಏಕಾದಶಿಗಳು
ಮಾಡಿದ್ರೆ ಎಷ್ಟು ಫಲ ಸಿಗಬೇಕೋ ಅಷ್ಟು ಫಲ ಒಂದು ಸೌಟು ತೀರ್ಥ ಪ್ರಾಶನ ಮಾಡಿದರೆ ಅದರಿಂದ ಬರೋದಿದೆ. ಅದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಯಾವುದೇ ಹರಿಯುವ ನದಿ ಅದು ಬಹಳ ಪವಿತ್ರ, ಅಲ್ಲಿ ನಾವು ಸ್ನಾನ ಮಾಡಿದರೆ ಅದರಿಂದ ಸಿಗುವಂಥ ಫಲ ಏನಂದ್ರೆ 3 ಏಕಾದಶಿ ಮಾಡಿದ ಫಲ. ತ್ರಿರಾತ್ರ ಫಲದಾನದ್ಯ. ಈ ಪಕ್ಷದ ಒಂದು ಏಕಾದಶಿ, ಮುಂದಿನ ಪಕ್ಷದ ಒಂದು ಏಕಾದಶಿ, ಅದರ ಮುಂದಿನ ಪಕ್ಷದ ಏಕಾದಶಿ. 1.5 ತಿಂಗಳಲ್ಲಿ ನೀವೇನು 3 ಏಕಾದಶಿ ಮಾಡಿ ಫಲ ಪಡ್ಕೋತೀರಿ, ಅದು ಒಂದು ಹರಿಯುವ ನದಿಯಲ್ಲಿ ಸ್ನಾನ ಮಾಡಿದರೆ. ಮತ್ತೆ ಸುಮ್ಮನೆ ಹರಿಯುವ ನದಿಗಿಂತ ಸಮುದ್ರಕ್ಕೆ ಹೋಗಿ ಸೇರುವ ನದಿಯಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಹೆಚ್ಚು. 15 ದಿನಗಳು ಉಪವಾಸ ಮಾಡಿದ ಫಲ. 15 ದಿನಗಳು ಸತತವಾಗಿ ಅಥವಾ 15 ಏಕಾದಶಿಗಳು. 15 ಏಕಾದಶಿ ಆಗಬೇಕಾದ್ರೆ ತಿಂಗಳಿಗೆ 2 ಏಕಾದಶಿ, ಅದರಂತೆ 15 ಏಕಾದಶಿ ಆಗಬೇಕು. ಎಷ್ಟು ಸಮಯ ತಗೋಬೇಕು? ಅಷ್ಟು ಸಮಯ ತಗೊಂಡು 15 ಏಕಾದಶಿ ಉಪವಾಸ ಮಾಡಬೇಕಾಗ್ತದೆ. ಅದನ್ನೆಲ್ಲ ಸಮುದ್ರಕ್ಕೆ ಹೋಗಿ ಸೇರುವ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಫಲ. ಇದು 15 ದಿವಸದ್ದಾಯ್ತು. ಇನ್ನ 6 ತಿಂಗಳು ಉಪವಾಸ ಮಾಡಿದ ಫಲ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಅದಿನ್ನೂ ಹೆಚ್ಚಿಂದು. ನಾನು ಕ್ಷಮೆ ಮಾಡಬೇಕು, ಅಲ್ಲಿ ನಡುವೆ ಒಂದು ತಪ್ಪಿಬಿಟ್ಟೆ. ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸಲಿತಾಂಪತಿ. ಸಮುದ್ರಕ್ಕೆ ಹೋಗಿ ಸೇರುವ ನದಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ 15 ದಿವಸ ಒಂದು ಪಕ್ಷ ಉಪವಾಸ ಮಾಡಿದ ಫಲ. ಮಾಸಸ್ಯ ಸಲಿತಾಂಪತಿ. ಎಲ್ಲ ನದಿಗಳ ಒಡೆಯನಾದಂತಹ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 1 ತಿಂಗಳು ಉಪವಾಸ ಮಾಡಿದ ಫಲ. ಅದಕ್ಕಿಂತ ಹೆಚ್ಚಿನ ಫಲ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ. 6 ತಿಂಗಳು ಉಪವಾಸ ಮಾಡಿದ ಫಲ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ. ವತ್ಸರಸ್ಯತು ಜಾಹ್ನವಿ. ಗಂಗಾ ನದಿಯಲ್ಲಿ ಒಂದ್ಸರಿ ಸ್ನಾನ ಮಾಡಿದರೆ 1 ವರ್ಷ ಉಪವಾಸ ಮಾಡಿದ ಫಲ ಇಷ್ಟಿದೆ. ಇನ್ನ ದ್ವಾದಶಾಬ್ದೋಪವಾಸಸ್ಯ ವಿಷ್ಣು ಪಾದೋದ ಸೇವನಂ. ಭಗವಂತನ ಪಾದದ ಸೇವನೆಯನ್ನು ಮಾಡಿದರೆ, ಪಾದ ಉದಕವನ್ನು ಸೇವನೆ ಮಾಡಿದರೆ 12 ವರ್ಷ ಉಪವಾಸ ಮಾಡಿದ ಫಲ. ಇದು ಒಂದು ಪುರಾಣದಲ್ಲಿ ಬರುವಂತಹ ಪ್ರಮಾಣ. ಮತ್ತು ಇನ್ನೊಂದು ಶ್ಲೋಕನೂ ಅಲ್ಲೇ ಹೇಳ್ತಾರೆ, ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾನಿಚ. ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ತೀರ್ಥಗಳು ಅವೆಲ್ಲ ಸೇರಿದ್ರು ಭಗವಂತನ ಪಾದೋದಕದ ಒಂದು ಅಣೆಗೂ ಸಮಾನ ಅಲ್ಲ. 16 ಅಣೆಗಳಲ್ಲಿ ಒಂದು ಅಣೆಗಳು ಯಾವೆಲ್ಲ ತೀರ್ಥಗಳು ಸಮಾನ ಅಲ್ಲ. ಅಷ್ಟು ಭಕ್ತಿಯಿಂದ ಅದನ್ನ ಸೇವನೆ ಮಾಡಿದರೆ ಅಲ್ಲಿ ಅಂಶ 2. ಒಂದು, ಅಷ್ಟು ಭಕ್ತಿಯುಕ್ತವಾಗಿ ಅಷ್ಟು ಜ್ಞಾನ ಪುರಸ್ಸರವಾಗಿ ಅದಕ್ಕೆ ಅಭಿಷೇಕ ಮಾಡಬೇಕು. ಅಷ್ಟೆಲ್ಲ ಅನುಸಂಧಾನ, ಅಷ್ಟೆಲ್ಲ ವೇದ ಮಂತ್ರಗಳ ಪುರಸ್ಸರವಾಗಿ ಅದಕ್ಕೆ ಅಭಿಷೇಕ ಮಾಡಬೇಕು. ಹಾಗೆ ಮಾಡಿದ್ರೆ ಅದು ಆ ಯೋಗ್ಯತೆಯನ್ನು ಹೊಂದಿಸ್ತದೆ. ಆಮೇಲೆ ಅಷ್ಟೇ ಭಕ್ತಿ ಪುರಸ್ಸರವಾಗಿ ಅದನ್ನು ಪ್ರಾಶನ ಮಾಡಬೇಕು. ಅವು 2 ಕ್ರಿಯೆಗಳು. ಇಲ್ಲದೆ ಹೋದರೆ ಶಾಲಗ್ರಾಮ ಶಿಲೆಗೆ ತೀರ್ಥಕ್ಕೆ ಇರುವ ಪಾವಿತ್ರ್ಯ ಇರ್ತದೆ. ನಮಗೆ ಫಲ ಬರಬೇಕಾದ್ರೆ ಅಷ್ಟು ಭಕ್ತಿಯುಕ್ತವಾಗಿ ಜ್ಞಾನ ಪುರಸ್ಸರವಾಗಿ ಅಭಿಷೇಕ ಮಾಡಿರಬೇಕು, ಮತ್ತೆ ಅಷ್ಟು ಭಕ್ತಿ ಜ್ಞಾನ ಪುರಸ್ಸರವಾಗಿ ಪ್ರಾಶನ ಮಾಡಬೇಕು. ಮಾಡಿದರೆ ನಮಗೆ ಫಲ. ಇಲ್ಲದೇ ಇದ್ರೆ ನಮಗೆ ನಮ್ಮ ಮಟ್ಟಕ್ಕನುಸಾರವಾಗಿ ಫಲದ ತೀವ್ರತೆಯೂ ಕೂಡ ಕಡಿಮೆ ಆಗ್ತದೆ ಅಂತ ತಿಳ್ಕೋಬೇಕು. ಹೀಗೆ ಅವರು ಮಧ್ವರು ಅದನ್ನು ಪ್ರಾಶನ ಮಾಡಿದರು. ಪ್ರಾಯ ಮಧ್ಯಾಹ್ನದ ಸಂಧ್ಯಾವಂದನೆಯನ್ನು ಕೂಡ ಅಲ್ಲಿ ಮಾಡಿದರು ಅನ್ನೋಲ್ಲಿಗೆ 14ನೇ ಸರ್ಗ ಅದರ 29ನೇ ಶ್ಲೋಕದ ವರ್ಣನದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.